ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಇದು ಡಿ ಕೆ ಅಪ್ಡೇಟ್ ಮತ್ತೆ ಡಿ ಕೆ ಅಪ್ಸೆಟ್ ಅನ್ನುವಂತಹ ಸುದ್ದಿಯ ಹೂರಣ. ಒಂದು ಕಡೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಹೇಳುವ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ನಿನ್ನೆ ರಾಹುಲ್ ಗಾಂಧಿ ಅವರಿಗೆ ಐ ಆಮ್ ಸಾರಿ ಸರ್, ನನ್ನ ದಾರಿಯನ್ನು ನಾನು ನೋಡ್ಕೊಳ್ತೀನಿ ಅಂತ ಖಡಾಖಂಡಿತವಾಗಿ ಹೇಳಿದಾರಂತೆ. ಕಡ್ಡಿ ತುಂಡು ಮಾಡಿರುವ ರೀತಿಯಲ್ಲಿ ಮಾತನಾಡಿದರಂತೆ. ಹಾಗಾದ್ರೆ ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಮೈಸೂರಿನ ಏರ್ಪೋರ್ಟ್ನಲ್ಲಿ ನಿನ್ನೆ ಘಟನೆಯೊಂದು ನಡೆದೇ ಹೋಯಿತು. ಡಿ ಕೆ ಶಿವಕುಮಾರ್ ಬಕಪಕ್ಷಿ ಅಂತ ಕಾಯ್ತಾ ಇದ್ರು ರಾಹುಲ್ ಗಾಂಧಿಯವರ ಮೀಟ್ ಮಾಡಲಿಕ್ಕೆ. ದೆಹಲಿಗೆ 4 ಬಾರಿ ಹೋದ್ರೂ ಕೂಡ ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ. ತಮ್ಮ ಮನದ ಭಾವನೆಗಳನ್ನ ಹೇಳಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ನಿನ್ನೆ ಸಿಕ್ತು. ಕಾದು ಕೂತಿದ್ರು ಡಿ ಕೆ ಶಿವಕುಮಾರ್. ಬಂದ್ರು ರಾಹುಲ್ ಗಾಂಧಿ ಅವರು. ಬಂದಾಗ ಸಿಕ್ಕಿದ್ದು ಕೇವಲ 50 ಸೆಕೆಂಡ್ಗಳ ಸಮಯ ಮಾತ್ರ, 1 ನಿಮಿಷಕ್ಕೂ ಕಡಿಮೆ ಸಮಯ. ಅದರಲ್ಲಿ ಅವರ ಮನಸ್ಸಿನ ಭಾವನೆಗಳನ್ನು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರಿಗೆ ಅವರ ಮುಂದಿನ ನಡೆಯ ಬಗ್ಗೆ ತಿಳಿಸಿದ್ದಾರೆ. ಆಯ್ತು, ನೀವು ಹೇಳಿದ್ನೆಲ್ಲ ಮಾಡಿದೆ ನಾನು, ಆದರೆ ನನಗೆ ಸಿಕ್ಕಿರೋ ಪ್ರತಿಫಲ ಏನು? ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್, ನಾನು ನನ್ನ ದಾರಿಯನ್ನು ನೋಡಿಕೊಳ್ತೀನಿ. ನನ್ನ ಭಾವನೆಗಳಿಗೆ ಇಲ್ಲಿ ಬೆಲೆ ಸಿಗ್ತಾ ಇಲ್ಲ, ನನ್ನ ಕೆಲಸಗಳಿಗೆ ಕೂಲಿ ಸಿಗ್ತಾ ಇಲ್ಲ, ಇಲ್ಲಿ ಮಾತಾಡಿರೋರು ಯಾರೂ ಮಾತಿನ ಪ್ರಕಾರ ನಡೆದುಕೊಳ್ತಾ ಇಲ್ಲ, ಹಾಗಾಗಿ ನನಗೆ ಬೇಜಾರಾಗಿದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಡಿ ಕೆ ಶಿವಕುಮಾರ್ ನಿನ್ನೆ ರಾಹುಲ್ ಗಾಂಧಿ ಅವರಿಗೆ ತಲುಪಿಸಿದ್ದಾರಂತೆ. ಎಸ್ ವೀಕ್ಷಕರೇ, ಗಾಂಧಿ ಕುಟುಂಬದ ನೀಲಿ ಕಣ್ಣಿನ ಹುಡುಗ ಅಂತ ಯಾರಾದ್ರೂ ಇದ್ದಾರೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅದು ಡಿ ಕೆ ಶಿವಕುಮಾರ್ ಮಾತ್ರ. ಟ್ರಬಲ್ ಶೂಟರ್, ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ಗೆ ಅವಕಾಶ ಸಿಕ್ಕಾಗಲೆಲ್ಲ, ಕಾಂಗ್ರೆಸ್ಗೆ ಅಗತ್ಯ ಇದ್ದಾಗಲೆಲ್ಲ, ಕಾಂಗ್ರೆಸ್ಗೆ ಅನಿವಾರ್ಯತೆ ಬಂದಾಗಲೆಲ್ಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಲ್ತಾ ಇದ್ರು. ತನು ಮನ ಧನಗಳ ಸಹಾಯ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ನ ಮನಸ್ಸನ್ನ ಗೆದ್ದಿದ್ರು. ಗಾಂಧಿ ಕುಟುಂಬಕ್ಕೆ ತೀರಾ ಹತ್ತಿರದಲ್ಲಿದ್ದಂತಹ ನಾಯಕ ಡಿ ಕೆ ಶಿವಕುಮಾರ್ ಇವತ್ತು ಗಾಂಧಿ ಕುಟುಂಬದ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ಗಾಗಿ ಪರದಾಡ್ತಾ ಇದ್ರು. ಅಂತಹ ಡಿ ಕೆ ಶಿವಕುಮಾರ್ ನಿನ್ನೆ ರಾಹುಲ್ ಗಾಂಧಿ ಅವರ ಎದುರು ಅವರ ಮನದಾಳದ ಇಂಗಿತವನ್ನ ಹೇಳಿದ್ದಾರೆ, ಅವರ ಮುಂದಿನ ಆಲೋಚನೆಗಳನ್ನ ಹೇಳಿದ್ದಾರೆ, ಅವರ ರಾಜಕೀಯ ಜೀವನದ ದಿಕ್ಕು ಬದಲಾಗುವ ಸೂಚನೆಯನ್ನು ಕೂಡ ನೀಡಿದ್ದಾರೆ ಡಿ ಕೆ ಶಿವಕುಮಾರ್. ಎಚ್ ವೀಕ್ಷಕರೇ, ಕಳೆದ 1 ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ, ಸಿಎಂ ಕುರ್ಚಿಯ ಗುದ್ದಾಟ, ಮುಖ್ಯಮಂತ್ರಿ ಬದಲಾವಣೆ, ಈ ರೀತಿಯ ಮಾತುಗಳು ಚರ್ಚೆಗಳು ಹುಟ್ಟಿದಾಗಲೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಕರ್ನಾಟಕದ ಜನ ಭಾವಿಸಿದ್ರು. ಯಾಕಂದ್ರೆ ಅದರ ಹಿಂದಿರುವಂತ ಪರಿಶ್ರಮ ಅಂತದ್ದಿತ್ತು. 135 ಸ್ಥಾನಗಳು ಕರ್ನಾಟಕದಲ್ಲಿ 2023ರಲ್ಲಿ ಗೆಲ್ಲಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಪರಿಶ್ರಮ ಎಷ್ಟಿತ್ತು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ. ಅಫ್ಕೋರ್ಸ್ ಸಿದ್ದರಾಮಯ್ಯನವರ ಪ್ರಭಾವವು ಇಲ್ಲಿ ಕೆಲಸ ಮಾಡಿದೆ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಚುನಾವಣೆ ಹೋಗಿದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡೆತ್ತುಗಳಾಗಿ ಕರ್ನಾಟಕದಲ್ಲಿ ಚುನಾವಣೆಯನ್ನ ಗೆದ್ಕೊಂಡು ಬಂದಿದ್ದಾರೆ. ಪರಿಣಾಮ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದ್ರು. ಅವರಿಗೆ ಅರಸು ದಾಖಲೆಯನ್ನು ಮುರಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸೀಟನ್ನ ಬಿಟ್ಕೊಡ್ಬೇಕು ಅಂತ ವಾದಗಳು ನಡೆದಿದ್ದಾವೆ, ಮಾತುಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಬಂದಾಗ ಅದಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಹೈಕಮಾಂಡ್ನಿಂದನೂ ಕೂಡ ಇದಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ. ಹಾಗಾಗಿ ರಾಹುಲ್ ಗಾಂಧಿ ಅವರ ಕೋರ್ಟ್ನಲ್ಲಿ ಬಾಲ್ ಇದೆ. ರಾಹುಲ್ ಗಾಂಧಿ ಅವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಇಡೀ ಕರ್ನಾಟಕದ ಜನ ಮಾತ್ರ ಅಲ್ಲ, ಇಡೀ ದೇಶದ ಜನ ಗಮನ ಇಟ್ಟು ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯ ಸ್ಪಂದನೆ
ರಾಹುಲ್ ಗಾಂಧಿ ಅವರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರಿಗೆ ಅಂದ್ರೆ, ಸಾರಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ದಾರಿಯನ್ನ ನಾನು ನೋಡ್ಕೊಳ್ತೀನಿ, ನನ್ನ ಆತ್ಮಾಭಿಮಾನ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ, ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇಲ್ಲ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ದಾರಂತೆ. ರಾಹುಲ್ ಗಾಂಧಿ ಅವರು ಅಪ್ಸೆಟ್ ಆಗ್ಬೇಡಿ ಡಿ ಕೆ, ನಾನು ನಿಮ್ಮನ್ನ ಕರೆಸ್ಕೊಳ್ತೀನಿ ಬೆಂಗಳೂರಿಗೆ, ಮಾತಾಡಿ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರಂತೆ. ಈ ಹಗ್ಗ ಜಗ್ಗಾಟ, ಈ ಅಧಿಕಾರ ಹಸ್ತಾಂತರದ ಕಾದಾಟ ಯಾವ ದಿಕ್ಕಿನತ್ತ ಹೊರಡುತ್ತೆ? ಕಾಲವೇ ಉತ್ತರ ಹೇಳಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.